ಮಗಳ ಬಗ್ಗೆ ಹೇಳೋದಾದ್ರೆ, ಮಗಳು ಈಗಾಗ್ಲೇ 5-6 ವರ್ಷ ಅನ್ಸುತ್ತೆ ನನಗನ್ಸಿರೋ 6 ವರ್ಷ. ಹೌದು 6 ವರ್ಷ. 6 ವರ್ಷ. ಮಗಳ ಹೆಸರೇನು? ಹಾಗೇನೆ ಬಂಗಾರ ಅಂತ ಎಲ್ಲ ಕರಿತಿರ್ತೀರ ನೀವು, ಚಿನ್ನಿ ಬಂಗಾರ ಅಂತ ಹೇಳ್ಬಿಟ್ಟು. ಮಗಳ ಹೆಸರು, ಮಗಳ ತುಂಟಾಟದ ಬಗ್ಗೆ ಏನಾದ್ರು ರಿವೀಲ್ ಮಾಡೋದಾದ್ರೆ, ಅಪ್ಪನ ಮಗಳ, ಅಮ್ಮನ ಮಗಳ ಅಂತ? ಅವಳ ಹೆಸರು ತನಿಷಾ ರಾಕೇಶ್ ಅಂತ. ಅಪ್ಪನ ಮಗಳೂನು ಕೂಡ ಅಮ್ಮನ ಮಗಳೂನು ಕೂಡ ಇಬ್ರು ಬೇಕು ಅವಳಿಗೆ. ನಿಂಗೆ ಯಾರು ಇಷ್ಟ ಅಂದ್ರೆ ಅಪ್ಪ ಅಮ್ಮ ಇಷ್ಟ, ಅಪ್ಪ ಅಮ್ಮ ಇಷ್ಟ ಅಂತಾಳೆ. ಸೊ ಇಬ್ರು ಬಿಟ್ಕೊಡಲ್ಲ. ಮತ್ತೆ ನಮ್ಮ ಅತ್ತೆನೂ ತುಂಬಾ, ನಮ್ಮ ಅತ್ತೆ ಆಗ್ಲಿ ನಮ್ಮ ಅಪ್ಪ ಅಮ್ಮನಾಗ್ಲಿ ತುಂಬಾನೇ ಹಚ್ಕೊಂಡಿದ್ದಾಳೆ. ಇವಾಗ 6 ವರ್ಷ ಅವಳಿಗೆ. ಸೊ ಯಾ ತುಂಬಾ ಅಂದ್ರೆ ವೆರಿ ಮೆಚ್ಯೂರ್ಡ್. ಎಲ್ಲದನ್ನು ಅರ್ಥ ಮಾಡ್ಕೋತಾಳೆ, ಸಿಕ್ಕಾಪಟ್ಟೆ ಹಠ ಮಾಡಲ್ಲ. ನಾನಂತೂ ಪುಣ್ಯ ಮಾಡಿದೀನಿ ಇಂಥ ಮಗಳನ್ನ ಪಡೆಯೋದಕ್ಕೆ. ಹೊರಗಡೆ ಹೋದ್ರು ಅಷ್ಟೇ, ನಂಗೆ ಇದೇ ಬೇಕು ಅದೇ ಬೇಕು ಅಂತ ಏನು ಹಠ ಮಾಡಲ್ಲ. ನಾನು ಒಂದ್ಸತಿ ಏನಾರ ಬೇಡ ಕಂದ ಇದು ಬೇಡ ಅಂತ ಹೇಳಿದ್ರೆ ಓಕೆ ಅಮ್ಮ ಅನ್ಬಿಟ್ಟು ಸುಮ್ಮನೆ ಆಗೋಗ್ತಾಳೆ. ಸೊ ಯಾ ತುಂಬಾ ತುಂಬಾ ಮುದ್ದು ಮಗು, ಒಳ್ಳೆ ಮಗು ಅದು. ಅಯ್ಯನ ಮನೆ, ಈ ಹಿಂದಿ ಏನಂತಂದ್ರೆ ಭೂತಯ್ಯನ ಮನೆ, ಭೂತಯ್ಯನ ಮಕ್ಕಳು, ಆ ತರ ಒಂದಷ್ಟು ಮಾಡಿದ್ವಿ. ಇದು ಸಿನಿಮಾದಲ್ಲಿ ಏನಂತಂದ್ರೆ ಪಕ್ಕಾ ಒಂದು ಕರಾವಳಿಯ ಸಂಸ್ಕೃತಿಯನ್ನ ಒಂದಷ್ಟು ಅಳವಡಿಸ್ಕೊಳ್ಳಾಗುತ್ತೆ. ಸೊ ಆ ಸಂಸ್ಕೃತಿ ಬಗ್ಗೆ ನಿಮ್ಗೆ ಒಂದಷ್ಟು ನೀವೇನು ಸ್ಟಡೀಸ್ ಮಾಡಿದ್ರ? ಬಿಕಾಸ್ ಯಾಕಂತಂದ್ರೆ ಒಂದು ಪ್ರಾಜೆಕ್ಟ್ ಆಗಿರ್ಬೋದು, ಒಂದು ಭಾಷೆಯಲ್ಲಿ ನಾವು ಆಕ್ಟ್ ಮಾಡ್ತಿದೀವಿ ಅಂದಾಗ ಅದ್ರ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ. ಸೊ ನೀವ್ ಹೆಂಗ್ ಸ್ಟಡೀಸ್ ಮಾಡಿದ್ರಿ ಈ ಸ್ಕ್ರಿಪ್ಟ್ ಬಗ್ಗೆ ಆಗಿರ್ಬೋದು, ಆ ಭಾಷೆಯ ಬಗ್ಗೆ ಆಗಿರ್ಬೋದು? ಸರ್ ಇದು ಅದೇ ಚಿಕ್ಕಮಂಗ್ಳೂರಲ್ಲಿ ನಾವು ಶೂಟ್ ಮಾಡಿದ್ದು. ಮತ್ತೆ ಮಂಗಳೂರು ಚಿಕ್ಕಮಂಗ್ಳೂರಲ್ಲಿ ದೈವ ಅನ್ನೋದು ತುಂಬಾ ಕಾಮನ್. ಅಂದ್ರೆ ಎಲ್ಲಾ ಮನೆಯಲ್ಲೂ ದೈವ ಅನ್ನೋದಿರುತ್ತೆ, ಅದನ್ನ ಪೂಜೆ ಮಾಡ್ತಾ ಇರ್ತಾರೆ. ಸೊ ನನ್ಗೆ ಏನಿಲ್ಲ, ಕೆಲವು ನನ್ನ ಮಂಗಳೂರು ಫ್ರೆಂಡ್ಸು ಮತ್ತೆ ಚಿಕ್ಕಮಂಗ್ಳೂರು ಫ್ರೆಂಡ್ಸು ಎಲ್ಲ ಹೇಳ್ತಾ ಇದ್ರು, ಕೆಲವು ಸ್ಟೋರೀಸ್ನೆಲ್ಲ ಕೇಳ್ತಾ ಇದ್ದಾರೆ. ಅಂದ್ರೆ ದೈವದ ಬಗ್ಗೆ, ಮತ್ತೆ ಆ ದೈವದ್ದು ಒಂದೇ ಅಲ್ಲ, ಅಲ್ಲಿ ನಡೆಯುವಂತಹ ಕೆಲವು ದೆವ್ವ ಕಾಟಗಳು ಅಂತ ಹೇಳ್ತಾರಲ್ಲ, ಇದಲ್ಲಿ ಎರಡೂ ಇರುತ್ತೆ. ಅಂದ್ರೆ ಎರಡೂ ಎಕ್ಸಿಸ್ಟ್ ಆಗಿರುತ್ತೆ. ಬರೀ ದೇವ್ರು ದೈವ ಅನ್ನೋದು ಮಾತ್ರ ಇರಲ್ಲ, ಈ ನೆಗೆಟಿವ್ ಸೈಡ್ ಆಫ್ ದ ಇದು ಇರುತ್ತೆ ಅಂತ ಸಿಕ್ಕಾಪಡೆ. ಅಂದ್ರೆ ಎಷ್ಟು ಹಾಂಟಿಂಗ್ ಆಗಿತ್ತು ಅಂದ್ರೆ ಕೆಲವು ಕತೆಗಳಲ್ಲೆಲ್ಲ ದೈವದ ಬಗ್ಗೆ ಆಗಿರ್ಬೋದು ಎಲ್ಲ ನಂಗೆ ಸಿಕ್ಕಾಪಡೆ ಇಂಟ್ರೆಸ್ಟಿಂಗ್ ಆಗಿತ್ತು. ಅದಾದ್ಮೇಲೆ ನನಗೆ ಈ ಪ್ರಾಜೆಕ್ಟ್ ಬಂದಾಗ್ಲೂ ಅಷ್ಟೇ, ತಿರ್ಗಾ ಅವ್ರಿಗೆ ವಾಪಸ್ ಫೋನ್ ಮಾಡ್ಬಿಟ್ಟು ನಂಗೆ ಈ ಥರ ಬಂದಿದೆ ಏನು ಅಂತ ಎಲ್ಲ ಕೇಳ್ತಾ ಇದೆ. ಮತ್ತೆ ಇದು ನಾವು ಕಾಲ್ಪನಿಕ ದೈವನ ಇಟ್ಕೊಂಡಿರೋದು, ನಾಟ್ ಲೈಕ್ ಒರಿಜಿನಲ್ ದೈವನ ನಾವು ತಗೊಳ್ಳೋ ಹಾಗಿಲ್ಲ, ಅದು ರಿಸ್ಟ್ರಿಕ್ಷನ್ಸ್ ಇದೆ ನಮಗೆ. ಸೊ ಕಾಲ್ಪನಿಕ ದೈವನ ನಾವು ಪೂಜೆ ಮಾಡಿ ಅಥವಾ ನಾವು ತೋರಿಸ್ತಾ ಇರೋದು. ಸೊ ಅದರದ್ದೇ ಆದಂತ, ಅಂದ್ರೆ ನಾರ್ಮಲ್ ದೈವದ್ದು ಏನೇನ್ ರಿಚುವಲ್ಸ್ ಇರುತ್ತೆ ಅದು ಇರುತ್ತೆ, ಬಟ್ ಇದು ಕಾಲ್ಪನಿಕ ದೈವ ತರ ತೋರಿಸ್ತಾ ಇರೋದು. ನಾನ್ ತೀರಾ ಏನ್ ಸ್ಟಡಿ ಮಾಡ್ಬೇಕಾಗಿರೋದು ಏನ್ ಬಂದಿರ್ಲಿಲ್ಲ. ನಾವ್ ಹೆಂಗೆ ದೇವ್ರನ್ನ ಪೂಜಿಸ್ತೀವಿ ಅಥವಾ ಏನ್ ಮಾಡ್ತೀವಿ ಅದೇ ತರ ಇದು ಇದ್ದಿದ್ರಿಂದ ನನ್ಗೇನ್ ಅಷ್ಟು, ಅಂದ್ರೆ ಇವಾಗ ಸೌತ್ ಇಂಡಿಯನ್ ಕಲ್ಚರ್ ಅಲ್ಲಿ ಎಲ್ಲ ಆಲ್ಮೋಸ್ಟ್ ಒಂದೇ ಇರುತ್ತೆ. ಈಗ ತಮಿಳ್ ಅವ್ರದ್ದಾಗಿರ್ಬೋದು, ನಮ್ ಆಂಧ್ರದವ್ರದ್ದಾಗಿರ್ಬೋದು, ಕೇರಳದವ್ರಾಗಿರ್ಬೋದು, ನಮ್ದಾಗಿರ್ಬೋದು, ಎಲ್ಲರದು ಒಂದೇ ಕಲ್ಚರ್. ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಚೇಂಜಸ್ ಇರುತ್ತೆ ಹೊರತು ಅಷ್ಟು ಚೇಂಜಸ್ ಏನಿರಲ್ಲ. ಸೊ ನಂಗೇನು ಅಷ್ಟು ಕಷ್ಟ ಆಗಿಲ್ಲ ಇದನ್ನ ಅಳವಡಿಸ್ಕೊಳಕ್ಕೆ. ಮತ್ತೆ ರಮೇಶ್ ಸರ್ ನಮ್ಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ರು ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋದಕ್ಕೆ. ಏನಾರ ನಮ್ಗೆ ಡೌಟ್ಸ್ ಇದ್ರೆ ಅವ್ರನ್ನ ಕೇಳಿದ ತಕ್ಷಣ ಹಿ ಯೂಸ್ ಟು ಟೆಲ್ ಅಸ್ ಹಿಂಗೆ ಅಂತ ಹೇಳೋರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.